ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಗ್ತದೆ ಇಲ್ಲಿ? ವೈಷ್ಣವ್ ಅಂದ್ಕೊಂಡಿದ್ದೆ ನಡೀತಾ ಇದೆಯಾ, ಅಥವಾ ಕೀರ್ತಿ ಅಂದ್ಕೊಂಡಾಗೆ ಆಗ್ತಾ ಇದೆಯಾ, ಅಥವಾ ಲಕ್ಷ್ಮಿನ ಕೀರ್ತಿ ಹಾಗೆ ವೈಷ್ಣವ್ ತಮ್ಮದೇ ರೀತಿಲಿ ಆಟ ಆಡಿಸ್ತಿದಾರ? ಈ ಕಡೆ ಲಕ್ಷ್ಮಿಗೆ ಎಲ್ಲವೂ ಕೂಡ ಅರ್ಥ ಆಗೋಯ್ತಾ? ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ಬಿಟ್ರ ಇಬ್ಬರು ಕೂಡ. ಏನಾಗ್ತದೆ ಇಲ್ಲಿ ಇದನ್ನು ತಿಳ್ಕೋಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕೀರ್ತಿ ಪಕ್ಕ ಪ್ಲ್ಯಾನ್ ಮಾಡ್ಕೊಂಡಿದ್ದಾಳೆ. ಲಕ್ಷ್ಮಿ ಹೇಗೆ ಒಳ್ಳೆಯವಳಾಗಿ ಎಲ್ಲರ ಹತ್ರ ಒಳ್ಳೆ ಮನಸ್ಸನ್ನ ಹುಡುಗಿ ಅಂತ ಅನ್ನಿಸ್ಕೊಂಡ್ಲು, ಅದೇ ರೀತಿ ಕೀರ್ತಿ ತಾನು ಕೂಡ ಒಳ್ಳೆಯವಳು ಅಂತ ಅನ್ನಿಸ್ಕೊಂಡು ವೈಷ್ಣವ್ ತನ್ನ ಹತ್ರ ಬರಬೇಕು ಅನ್ನೋ ರೀತಿ ಈ ರೀತಿ ಎಲ್ಲ ಕೂಡ ಪಕ್ಕ ಪ್ಲ್ಯಾನ್ ಮಾಡಿ ಮಾಡ್ತಾಳೆ. ಯಾವತ್ತೂ ಕಾವೇರಿಯವರು ಆ ಒಂದು ಫಂಕ್ಷನ್ ದಿನ ಆ ಪಾರ್ಟಿಯಲ್ಲಿ ಹೋಗಿ ನೀನು ಎಂಥ ಎಡ್ವರ್ಟ್ ಮಾಡ್ಕೊಂಡೆ ಗೊತ್ತಾ, ಸ್ಯಾಕ್ರಿಫೈಸ್ ಮಾಡಿದೆ. ಆದರೆ ಸ್ಯಾಕ್ರಿಫೈಸ್ ಬೆಲೆನೇ ಗೊತ್ತಿಲ್ಲದಿರೋ ಹಾಗೆ, ಅದಕ್ಕೆ ಬೆಲೆನೇ ಇಲ್ಲದಿರೋ ಹಾಗೆ ತಕ್ಷಣ ಗೊಂಬೆ ನಂದು ಕೊಡಿ ಅಂತ ಶುರು ಮಾಡ್ಕೊಂಡ್ಬಿಟ್ಟೆ. ಒಂದು ಗಳಿಗೆ ಕೂಡ ವೈಷ್ಣವಿಂದ ದೂರ ಇರಲಿಲ್ಲ ನೀನು. ಅವನಲ್ಲಿ ನಿನ್ನನ್ನು ಮಿಸ್ ಮಾಡ್ಕೋತಾನೆ, ನಿನ್ನನ್ನು ತುಂಬ ಇರಿಟೇಟ್ ಮಾಡೋಕ್ಕೆ ಶುರು ಮಾಡ್ದ. ಮೊದಲು ನೀನು ಅವನ್ನ ಮದುವೆ ಆಗಲ್ಲ ಅಂದಾಗ ಎಷ್ಟೆಲ್ಲ ನಿನ್ನ ಹಿಂದೆ ಓಡಾಡ್ತಿದ್ದ, ಅಲ್ಲಿತ್ತಿದ್ದ. ಆದರೆ ಏನು ಮಾಡ್ತಿದ್ದೆ ನೀನು? ಅವನಿಂದ ದೂರ ಹೋಗ್ತಿದ್ದ, ಅದಕ್ಕೆ ಅವ್ನು ಮಿಸ್ ಮಾಡ್ಕೋತಿದ್ದ. ಆದರೆ ನೀನು ಅವನಿಗೆ ಅದೇ ರೀತಿಯ ಅವಕಾಶನೇ ಮಾಡಿಕೊಡ್ಲಿಲ್ಲ. ನಿನ್ನಿಂದಲೇ ಎಲ್ಲ ಎಡ್ವರ್ಟ್ ಆಗಿತ್ತು. ಆದರೆ ಆ ಲಕ್ಷ್ಮಿ ಏನು ಮಾಡಿದ್ಲು ಹೇಳು? ಆಲ್ಬಮ್ ಸಾಂಗ್ಗೆ ನಿನ್ನ ಹಾಕೋತೀನಿ ಅಂದ ತಕ್ಷಣ ಅವ್ರು ಯಾವುದೇ ರೀತಿಯ ಅಪೋಸ್ ಕೂಡ ಮಾಡಲಿಲ್ಲ. ಸರಿ ಆಯಿತು ಅಂತ ಹೇಳಿದ್ಲು. ಆ ಗುಣನೇ ಹುಡುಗರಿಗೆ ಇಷ್ಟ ಆಗೋದು, ಮನೆಯವ್ರಿಗೆ ಇಷ್ಟ ಆಗೋದು, ಅದರಲ್ಲೂ ವೈಷ್ಣವ್ಗೆ ಅಂಥ ಗುಣನೇ ಇಷ್ಟ ಆಗೋದು. ಯಾಕೆ ಹೇಳು? ನೀನು ಲವ್ ಮಾಡೋಕ್ಕೂ ಮುನ್ನ 2 ವರ್ಷ ಅವನಿಂದ ಅಳ್ತಿದ್ದ, ಲವ್ ಮಾಡು ಅಂತ. ಆದರೆ ಅವ್ನು ಮಾಡಿದ್ನ, ಎಸ್ಕೇಪ್ ಆಗಿ ಹೋಗ್ತಿದ್ದ. ಹಾಗೆ ಅವ್ನು ಬೆಂಬಿಟ್ಕೊಂಡು ಹಠಮಾರಿ ಥರ ಹಿಂದೆ ಇತ್ಕೊಂಡು ಹೋದರೆ ಯಾವತ್ತೂ ಕೂಡ ಅವನು ನಿನ್ನ ತಿರುಗು ಕೂಡ ನೋಡೋದಿಲ್ಲ. ನೋಡು, ಮನೆಯಲ್ಲಿ ಎಲ್ಲರೂ ಕೂಡ ಏನು ವೈಷ್ಣವೇ ಲಕ್ಷ್ಮಿನ ದೇವತೆ ಅಂತ ಅನ್ಕೊಂಬಿಡ್ತಾನೆ. ಜಸ್ಟ್ 2 ರೆಕ್ಕೆ ಇದ್ದಿದ್ರಂತೂ ಏಂಜಲ್ ಅಂತ ಕರೆದ್ಬಿಡ್ತಿದ್ದ. ಅಷ್ಟು ಅವಳನ್ನ ನಂಬ್ತಾನೆ, ಅಷ್ಟು ಒಳ್ಳೆ ಹುಡುಗಿ ಅಂತ ಎಲ್ಲರ ಹತ್ರ ಕೂಡ ಹೆಸರು ತೊಗೊಂಡಿದ್ದಾಳೆ. ನೋಡು, ಅವಳನ್ನ ಪಡ್ಕೋಬೇಕು ಅಂದರೆ ನೀನು ಅವಳ ರೀತಿ ಇರಬೇಕು, ತಾಳ್ಮೆಯಿಂದ ಇರಬೇಕು, ಸ್ಯಾಕ್ರಿಫೈಸ್ ಮಾಡಬೇಕು, ಒಳ್ಳೆಯವಳು ಅಂತ ಅನ್ನಿಸ್ಕೋಬೇಕು. ಆಗ ಮಾತ್ರ ನನ್ನ ಮಗ ನಮ್ಮ ಕೈಗೆ ಸಿಗೋಕ್ಕೆ ಸಾಧ್ಯ, ನಿನ್ನ ವೈಷ್ಣವ್ ನಿನಗೆ ಉಳಿಸ್ಕೊಳ್ಳೋಕೆ ಸಾಧ್ಯ. ಎಲ್ಲ ಕೂಡ ನಿನ್ನ ಕೈಲೇ ಇದೆ. ನೀನು ಮೊದಲು ಈ ರೀತಿ ಅಳೋದು, ಕಿಚ್ಚೋದು, ಹಠ ಮಾಡೋದು ಇದೆಲ್ಲವನ್ನ ಕೂಡ ಮರ್ತು ಬಿಡು ಅಂದಿರ್ತಾರೆ. ಅದಕ್ಕೋಸ್ಕರನೇ ಅರ್ಥ ಮಾಡ್ಕೊಂಡಂಥ ಕೀರ್ತಿ ಪಕ್ಕಾ ಪ್ಲ್ಯಾನ್ ಮಾಡಿಕೊಂಡೆ ವೈಷ್ಣವ್ರ ಕೆರೆ ಹತ್ರ ಕರ್ಕೊಂಡು ಹೋಗಿದ್ದು, ಲಕ್ಷ್ಮಿ ಬರ್ತಾಳೆ ಅಂತ ಪ್ರಿಡಿಕ್ಟ್ ಮಾಡಿದ್ದು. ಅವಳು ಬಂದಿರೋದು ಗೊತ್ತಿದ್ದೆ ನನ್ನ ಜಾಗಕ್ಕೆ ಲಕ್ಷ್ಮಿ ಕೂಡ ಬರೋದಕ್ಕೆ ಬಿಡುವುದಿಲ್ಲ ಅಂತ ಹೇಳಿ ಅವಳ ಮನಸ್ಸಲ್ಲಿ ಅನುಮಾನದ ಬೀಜನ ಬಿತ್ತಿದ್ದು. ನಂತರ ಅವಳು ಲಕ್ಷ್ಮಿನೇ ಅವರಿಬ್ಬರನ್ನ ಕರೆದು ಅನುಮಾನ ಪಟ್ಟು, ನನಗೆ ಅನುಮಾನ ಇದೆ, ನನ್ನ ಪ್ರಶ್ನೆಗೆ ಉತ್ತರ ಬೇಕು, ನಿಮ್ಮಿಬ್ರದ್ದು ಫ್ರೆಂಡ್ಶಿಪ್ ಅಂತ ಅನ್ನಿಸ್ತಿಲ್ಲ ಅಂತ ಹೇಳಿದ್ದು. ಇದು ಎಲ್ಲವೂ ಕೂಡ ನನಗೆ ಹರ್ಟ್ ಆಗಿದೆ ಅನ್ನೋ ರೀತಿ ಬಿಹೇವ್ ಮಾಡಿ ನಾವಿಬ್ಬರು ಫ್ರೆಂಡ್ಸ್ ಅಂತ ಹೇಳಿ ಅಲ್ಲಿಂದ ಹೋಗಿದ್ದು. ಇದೆಲ್ಲವೂ ಕೂಡ ನಾನು ಮಾಡಿದ್ದು ನಾಟಕನೇ. ನಿಮ್ಮ ಮಾತನ್ನು ಅರ್ಥ ಮಾಡಿಕೊಂಡು ಈಗ ನಾನು ನಿಂತಲೇ ಆಟ ಆಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನಾನು ಯಾವತ್ತೂ ಇದ್ರೂ ಕೂಡ ವೈಷ್ಣವಿಂದ ಹೋಗೋದೆಲ್ಲ ಮಾಡೋದಿಲ್ಲ. ಇನ್ನೇನಿದ್ರು ಅವನೇ ನನ್ನ ಹತ್ರ ಓಡಿ ಬರಬೇಕು ಅಂತ ಹೇಳ್ತಾಳೆ. ನಂತರ ಇನ್ನೇನು ಪ್ಲ್ಯಾನ್ ಮಾಡ್ಕೊಂಡಿದ್ಯಾ ಅಂತ ಹೇಳ್ತಿದ್ದಾಗೆ ಅಲ್ಲಿಂದ ಹೊರಟೇ ಬಿಡ್ತಾಳೆ. ಈ ಕಡೆ ಕಾವೇರಿ ಅವರಂತೂ ನನ್ನ ಮಗ ನನಗೆ ಕೈಗೆ ಸಿಕ್ಕರೆ ಸಾಕು, ನೀನು ಸ್ಟೇಜ್ ಅಂತ ಅಂದ್ಕೊಂಡಿದ್ಯಾ? ಖಂಡಿತ ನೀನೇ ಸ್ಟೇಜಲ್ಲಿ ಇರೋದು ಕೀರ್ತಿ. ನೀನು ತುಂಬಾ ಬುದ್ಧಿವಂತೆ, ಪ್ರಳಯ ಅಂತಕ್ಕೆ ಹುಡುಗಿ. ಆದರೆ ಪಾಪ ನನ್ನ ಹತ್ರ ನೀನು ಆಟ ನಡೆಯೋದಿಲ್ಲ. ಸ್ಟೇಜ್ ಮೇಲೆ ನೀನಿರೋದಾದರೂ ನಿನ್ನನ್ನು ಆಡಿಸ್ತಿರೋ ಕೈಗೊಂಬೆ ನಾನಾಗಿದ್ದೀನಿ, ನೀನು ತೊಗೊಲ್ಗೊಂಬೆ ಆಗಿದೆಯಾ ಅಷ್ಟೇ ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ಮನೆಯವರು ಎಲ್ಲರೂ ಹೇಳಿದ್ರಿಂದ ತುಂಬ ಖುಷಿಯಿಂದ ಲಕ್ಷ್ಮಿ ವೈಷ್ಣವ್ಗೋಸ್ಕರ ಊಟನ ತೊಗೊಂಡು ವೈಷ್ಣವ್ ಸ್ಟುಡಿಯೋಗೆ ಬಂದಿದ್ರೆ ಅಲ್ಲಿ ಕೀರ್ತಿ ಬರ್ತಾಳೆ, ಡಿನ್ನರ್ಗೆ ಇನ್ವೈಟ್ ಮಾಡ್ತಾಳೆ ಇಬ್ಬರನ್ನ ಕೂಡ. ಇದನ್ನು ನಂಬೋದು ಅಸಾಧ್ಯ ಆಗುತ್ತೆ. ನಂತರ ಇಲ್ಲಿ ಲಕ್ಷ್ಮಿ ವೈಷ್ಣವ್ ವಿಷಯದಲ್ಲಿ ತುಂಬ ಪೊಸೆಸಿವ್ ಅಂತ ಗೊತ್ತಾಗುತ್ತೆ. ನಂತರ ಡಿನ್ನರ್ಗೆ ಬುಕ್ ಮಾಡ್ತಿದ್ದೀನಿ ಟೇಬಲ್ಗೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಿದ್ದಾಗೆ ಕಾವೇರಿ ಅವರು ಫೋನ್ ಮಾಡ್ತಾರೆ. ಅದೇ ಕೀರ್ತಿ, ನಿನ್ನ ಪ್ಲ್ಯಾನ್ ನೆಕ್ಸ್ಟ್ ಮೂವ್ ಏನು ಅಂತ ಹೇಳಿಲ್ಲ, ಅದಕ್ಕೋಸ್ಕರನೇ ಫೋನ್ ಮಾಡಿದೆ, ಎಕ್ಸೈಟಿಂಗ್ ಕ್ಯೂರಿಯಾಸಿಟಿಲಿ ಅಂತ ಹೇಳ್ತಿದ್ದಾರೆ. ನಾನೀಗ ಸ್ಟುಡಿಯೋದಲ್ಲಿದ್ದೀನಿ ಆಂಟಿ. ವೈಷ್ಣವ್ ಹಾಗೆ ಲಕ್ಷ್ಮಿನ ಇಬ್ಬರೂ ಕೂಡ ಡಿನ್ನರ್ಗೆ ಇನ್ವೈಟ್ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ವೈಷ್ಣವ್ ಅಂತೂ ಬಿಟ್ಕೊಡೋ ಮಾತೇ ಇಲ್ಲ. ಯಾವತ್ತಿದ್ರು ವೈಷ್ಣವ್ ನನ್ನವನು ಅಂತ ಹೇಳ್ತಿದ್ದಾರೆ. ತಕ್ಷಣ ಫೋನ್ ಇಟ್ಟು ತಿರ್ಗಿದ್ರೆ ವೈಷ್ಣವ್ ಇದ್ದಾನೆ. ಈ ಕಡೆ ವೈಷ್ಣವ್ ಕೇಳಿಸ್ಕೊಂಬಿಟ್ನಾ ಅಂತ ಅನ್ಕೊಂಬಿಟ್ಟು ಹೆದರ್ಕೊಂಡ್ಬಿಟ್ಟಿದ್ದಾಳೆ ಕೀರ್ತಿ. ಆಲ್ರೆಡಿ ವೈಷ್ಣವ್ ಕೇಳಿಸ್ಕೊಳ್ಳೋದು ಬೇಕಾಗಿಲ್ಲ, ಕೇಳಿಸ್ಕೊಳ್ಳದೆ ಇದ್ರೂ ಕೂಡ ಕೀರ್ತಿ ಮನಸ್ಸಲ್ಲಿ ಏನಿದೆ ಅನ್ನೋದು ವೈಷ್ಣವ್ಗೆ ಗೊತ್ತದ. ಅದಕ್ಕೋಸ್ಕರನೇ ಒಳ್ಳೆ ಗುಡುಗು ಸಿಡ್ದಾಗೆ ಸಿಡೀತಿದ್ದಾನೆ ವೈಷ್ಣವ್. ಏನು ಅನ್ಕೊಂಡಿದ್ಯಾ ಕೀರ್ತಿ? ನಿನ್ನ ಮಾತನ್ನು ಲಕ್ಷ್ಮಿಯವ್ರು ನಂಬಬಹುದು, ಆದರೆ ನಾನು ನಂಬ್ತೀನಿ ಅಂತ ಅಂದ್ಕೊಂಡಿದ್ಯಾ? ಫಾರಿನ್ಗೆ ಹೋಗಬೇಕು ಅಂತ ಹೇಳ್ತಿದ್ಯಲ್ವ? ಖಂಡಿತ ಬೇಗ ಫಾರಿನ್ಗೆ ಹೋಗು, ಆದಷ್ಟು ಒಳ್ಳೇದೇ. ನಿಮ್ಮ ತಂದೆ ಹತ್ರ ಹೋಗಿದ್ಕೋ, ನನಗೂ ಕೂಡ ತುಂಬ ಒಳ್ಳೇದಾಗತ್ತೆ. ಮೂವ್ ಆನ್ ಆಗಿದ್ದೀನಿ ಅಂತ ಹೇಳ್ತಿದ್ಯಲ್ವ?
ಇದೇ ರೀತಿ ಅವತ್ತು ಕೂಡ ಮೂವ್ ಆನ್ ಆಗಿದ್ದೀನಿ ಅಂತ ಹೇಳಿ ನನಗೂ ನನ್ನ ಹೆಂಡ್ತಿಗೂ ಬುಕ್ಕೆ ಕೊಟ್ಟು ರೋಡಲ್ಲಿ ಅವಮಾನ ಮಾಡ್ದೆ. ಡೀನುನ ಕರೆಸಿ ನನ್ನ ಹೆಂಡ್ತಿಗೆ ಅವಮಾನ ಆಗುವಾಗ ಮಾಡಿ ಅವಳಿಗೆ ಟ್ರಬಲ್ ಮಾಡ್ದೆ. ಎಲ್ಲ ಯಾಕೆ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ಯಾ? ಒಂದೇ ಸತಿ ಬಂದು ಒಂದೇ ದಿನಕ್ಕೆ ನಿನ್ಗೆ ಇಷ್ಟು ಜ್ಞಾನೋದಯ ಆಗಿ ನೀನು ಮೂವ್ ಆನ್ ಆಗಿ ನನ್ನನ್ನು ಮರ್ತು ಬಿಡ್ತೀನಿ ಅಂದರೆ ಇದನ್ನು ನಂಬಿಡ್ಬೇಕಾ ನಾನು? ಯಾವತ್ತು ನನ್ನ ನಡುವೆ ಅದೆಲ್ಲ ನಡೆದು ಹೋಯ್ತು ಅವತ್ತೇ ಎಲ್ಲ ಮುಗೀತು. ಯಾವತ್ತು ನಾನು ಅಷ್ಟು ಹಿಂದೆ ಬಂದರೂ ಕೂಡ ನಾನು ಬೇಡ ಅಂತ ರಿಜೆಕ್ಟ್ ಮಾಡ್ತಿದ್ಯೋ ಅವತ್ತೇ ಎಲ್ಲ ಮುಗ್ದೋಯ್ತು. ಆನಂತರ ನೀನು ಬಂದೆ ಅಂದ ಮಾತ್ರಕ್ಕೆ ನಾನು ನಿನ್ನ ಒಪ್ಕೋತೀನಿ ಅಂತ ಅಂದ್ಕೊಂಡಿದ್ದೆ. ಯಾವುದೇ ಕಾರಣಕ್ಕೂ ನೀನು ಅಂದ್ಕೊಂಡಿದ್ದು ಆಗೋದೇ ಇಲ್ಲ. ಊಟಕ್ಕೆ ಡಿನ್ನರ್ಗೆ ಬರೋ ಅವಶ್ಯಕತೆ ಇಲ್ಲ. ನಮ್ಮ ಮನೇಲಿ ಅಡುಗೆ ಮಾಡಿರ್ತಾರೆ, ನಾನು ನನ್ನ ಹೆಂಡ್ತಿ ಅಲ್ಲೇ ಹೋಗಿ ಊಟ ಮಾಡ್ತೀವಿ ಅಂತ ಹೇಳ್ತಿದ್ರೆ ಏನದು? ಹೋಟೆಲ್ ಅಂದರೆ 30 ಸತಿ ತಿಂಗ್ಳಿಗೆ ಹೋಗ್ತಿದ್ವಿ. ಎಲ್ಲ ಕೂಡ ಮರ್ತ್ಬಿಟ್ಟು ವೈಷ್ಣವ್ ಅಂದಾಗ ಅದೆಲ್ಲ ಆಗ ಈಗ ಅದ್ರ ಬಗ್ಗೆ ಮಾತು ಬೇಕಾಗಿಲ್ಲ ಅಂತ ಹೇಳ್ತಿದ್ದಾನೆ. ಏನು ವೈಷ್ಣವ್, ನಾವು ಫ್ರೆಂಡ್ಸ್ ಅದಕ್ಕೂ ಮೊದಲು ಅದನ್ನೆಲ್ಲ ಮರ್ತ್ಬಿಟ್ಯಾ ಅಂದಾಗ ಯಾವ ಫ್ರೆಂಡ್ಸು ಇಲ್ಲ, ಏನೂ ಇಲ್ಲ. ಒಂದು ಮಾತು ಹೇಳ್ತೀನಿ ತಿಳ್ಕೊ, ನಿನ್ನ ಮಾತನ್ನ ಯಾರು ಬೇಕಿದ್ರೂ ನಂಬಬಹುದು. ಆದರೆ ಕೀರ್ತಿ ಏನು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತದೆ. ಅವಳು ಹಠ ಏನು ಅನ್ನೋದು ಕೂಡ ಗೊತ್ತದೆ. ಅದನ್ನೆಲ್ಲ ಬಿಟ್ಟು ನೀನು ಹೇಳಿದ ಮಾತುಗಳನ್ನ ನಂಬ್ಕೊಂಡು ಕಿವಿ ಮೇಲೆ ಫ್ಲವರ್ ಸಿಗಿಸ್ಕೊಂಡವನಲ್ಲ ಈ ವೈಷ್ಣವ್. ಹೇಳ್ತಾ ಇದ್ದೀನಿ, ಎಚ್ಚರಿಕೆಯಿಂದ ಕೇಳಿಸ್ಕೊ. ಯಾವುದೇ ಕಾರಣಕ್ಕೂ ಕೂಡ ಮತ್ತೆ ನಿನಗೆ ನನ್ನ ಜೀವನದಲ್ಲಿ ಪ್ರವೇಶ ಇಲ್ಲ. ಸುಮ್ಮನೆ ಈ ನಾಟಕ ಎಲ್ಲ ಆಡಬೇಡ, ಸುಮ್ಮನೆ ವಿನಾಕಾರಣ ತೊಂದರೆ ತಗೋಬೇಡ, ನಮಗೂ ಕೂಡ ತೊಂದರೆ ಕೊಡಬೇಡ ಅಂತ ಎಚ್ಚರಿಕೆ ಕೊಡ್ತಿದ್ದಾನೆ. ಒಂದು ಮಾತು ಹೇಳ್ತೀನಿ ಕೇಳ್ಕೊ, ನಾನು ಹಳೆ ಲವರ್ ಬಂದ್ಬಿಟ್ಟು ಎಲ್ಲ ಕೂಡ ಮರ್ತ್ಬಿಟ್ಟಿದ್ದೀನಿ, ಮೂವ್ ಆನ್ ಆಗಿಬಿಟ್ಟಿದ್ದೀನಿ. ಜಸ್ಟ್ ನಾವು ಈಗ ಫ್ರೆಂಡ್ಸ್ ಅಷ್ಟೇ ಅಂತ ಹೇಳಿದ ಮಾತ್ರಕ್ಕೆ ಅದನ್ನು ನಂಬುವಂಥ ಮುಟ್ಟಾಳಂತರ ಕಾಣಿಸ್ತಿದ್ದಾನೆ ನಿನಗೆ. ನೀನು ಎಂಥವಳು ಅಂತ ನನಗೆ ಗೊತ್ತಲ್ವ? ಯಾವುದೇ ಕಾರಣಕ್ಕೂ ನಾನಾಗಲಿ ನನ್ನ ಹೆಂಡತಿ ಆಗಲಿ ಡಿನ್ನರ್ಗೆ ಬರೋದಿಲ್ಲ ಅಂತ ಹೇಳ್ತಾನೆ. ಫೈನಲಿ ಇಲ್ಲಿ ಕೀರ್ತಿ ಯಾಕೆ ವೈಷ್ಣವ್ ನೀನು ನನ್ನ ತಪ್ಪು ತಿಳ್ಕೊತಿದ್ಯಾ? ದಯವಿಟ್ಟು ಅರ್ಥ ಮಾಡ್ಕೊ, ನಾನು ನಿಜವಾಗ್ಲೂ ನಿನ್ನ ಮರ್ತಿದ್ದೀನಿ, ಮೂವ್ ಆನ್ ಆಗಿದ್ದೀನಿ ಅಂತ ಹೇಳ್ತಿದ್ರು. ಈ ಮಾತನ್ನೆಲ್ಲ ನಂಬ್ತೀನಿ ಅಂತ ಅನ್ಕೋಬೇಡ ಅಂತ ಹೇಳಿ ಕೋಪ ಮಾಡಿಕೊಂಡು ಎಚ್ಚರಿಕೆ ಕೊಟ್ಟು ಫೈನಲಿ ಒಳಗಡೆ ಬಂದೇ ಬಿಡ್ತಾನೆ. ಆದರೆ ಇಲ್ಲಿ ಲಕ್ಷ್ಮಿ ವೈಷ್ಣವ್ಗೆ ಶಾಕ್ ಕೊಡ್ತಿದ್ದಾಳೆ, ಒಂದು ಗುಡುಗನ್ನೇ ಸಿಡಿಸ್ತಿದ್ದಾಳೆ. ಗುಡುಗು ಸಿಡಿತಾ ಇದೆ ಅಂದರೆ ಮಿಂಚು ಬಂದಿರಲೇಬೇಕಲ್ವ? ಆ ಮಿಂಚು ಹೇಗಪ್ಪ ಬಂತು ಅಂತ ಅಂದರೆ ಈ ಕಡೆ ಅವಳೇ ಹೇಳ್ತಿದ್ದಾಳೆ, ನೋಡಿ ವೈಷ್ಣವ್ ಅವರೇ, ಬೋರ್ ಆಗ್ತಿತ್ತು ಅದಕ್ಕೆ ಹೊರಗಡೆ ಬಂದೆ. ಆಗ ನೀವು ಮತ್ತು ಕೀರ್ತಿಯವ್ರು ಮಾತಾಡ್ತಿದ್ದು ಮಾತುಗಳನ್ನ ಕೇಳಿಸ್ಕೊಂಡೆ ಅಂತ ಹೇಳ್ತಿದ್ದಾಗೆ ಸಿಡಿಲ್ ಬಂದು ಬಡಿತಾ ಇದೆ ವೈಷ್ಣವ್ಗೆ. ಶಾಕ್ ಆಗ್ತದಾನೆ, ಎಲ್ಲಿ ನಮ್ಮಿಬ್ಬರು ಲವ್ ವಿಷಯ ಕೇಳಿಸ್ಕೊಂಡ್ಬಿಟ್ರ ಅಂತ. ಹಾಗಾದರೆ ನಿಜವಾಗ್ಲೂ ಲಕ್ಷ್ಮಿ ಕೇಳಿಸ್ಕೊಂಡ್ಲ? ಖಂಡಿತ ಕೇಳಿಸ್ಕೊಂಡಿಲ್ಲ. ಅವಳು ಕೇಳಿಸ್ಕೊಳ್ಳೋ ಅಷ್ಟರಲ್ಲಿ ಮಾತುಕತೆ ಎಲ್ಗೋ ಹೋಗ್ಬಿಟ್ಟಿತ್ತು. ಅವಳು ಈಗಲೂ ಕೂಡ ವಿಷಯ ಅರ್ಥಂಬರ್ದ, ಈಗಲೂ ಕೂಡ ಅನುಮಾನ ಬಂದರೂ ಅನುಮಾನ ಪಡುವುದಿಲ್ಲ. ಫೈನಲಿ ಗುಡುಗು ಸಿಡ್ಲು ಎಲ್ಲ ಸೇರಿಕೊಂಡು ಫೈನಲಿ ಮಳೆ ಬಂತು. ಆ ಮಳೆ ಒಂದೇ ಬಾರಿ ನಿಂತು ಕೂಡ ಹೋಯಿತು, ಯಾವುದೇ ರೀತಿಯ ಎಫೆಕ್ಟ್ ಕೂಡ ಮಾಡಲಿಲ್ಲ. ಹಾಗಾದರೆ ಮುಂದೆ ಏನಾಗುತ್ತೆ, ಏನು ಆಗಬಹುದು, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಲೇಬೇಕಾಗತ್ತೆ. ಹಾಗಾದರೆ ಇಲ್ಲಿ ಕೀರ್ತಿ ಈ ರೀತಿ ತಾಳ್ಮೆಯಿಂದ ಇದ್ದು ವೈಷ್ಣವ ಒಲಿಸ್ಕೊಳ್ಳೋ ಪ್ಲ್ಯಾನ್ ಫ್ಲಾಪ್ ಆಗ್ತಾ ಇದೆ. ಹಾಗಾದರೆ ಅವಳು ತಗೊಳ್ಳೋ ಮತ್ತೊಂದು ಡಿಸಿಷನ್ ಏನಾಗಿದೆ, ಇದ್ರ ಬಗ್ಗೆ ಕಾವೇರಿ ಅವ್ರ ಜೊತೆ ಡಿಸ್ಕಸ್ ಮಾಡಿ ಏನಾದರೂ ಡಿಸಿಷನ್ ತಗೋತಾಳ, ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.